Hi guys, welcome back to Raman Tutorials. In today's class, we are going to focus on literary forms in poetry. Literary forms in poetry ಬಗ್ಗೆ discuss ಮಾಡ್ತಾ ಹೋಗೋಣ. This is going to be a complete guide, ಒಂದು complete guide in studying literary forms. ಇವತ್ತಿನ ಕ್ಲಾಸಲ್ಲಿ we are going to focus on sonnet and ode. ಇವೆರಡು ಫಾರ್ಮ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕವರ್ ಮಾಡೋಣ. This class is meant for those aspirants who are preparing for HSTR, GPT, as well as KSET ಮತ್ತು ನೆಟ್ ಪ್ರಿಪೇರ್ ಮಾಡ್ತಾ ಇದ್ರೆ ಅವರಿಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಯೂಸ್ಫುಲ್. ಹಾಗಾದ್ರೆ ಲೆಟ್ಸ್ ಬಿಗಿನ್ ವಿತ್ ನೋಯಿಂಗ್ ವಾಟ್ ಈಸ್ ರಿಯಲಿ ಪೊಯೆಟ್ರಿ. ಪೊಯೆಟ್ರಿ ಅಂದ್ರೆ ಏನು? ವಾಟ್ ಈಸ್ ಪೊಯೆಟ್ರಿ? ನೋಡಿ, ಪೊಯೆಟ್ರಿ ಇಸ್ ಅ ಲಿಟರರಿ ಫಾರ್ಮ್. ವಿ ನೋ ದಟ್, ನಮಗೆ ಗೊತ್ತಿದೆ. ಇಟ್ಸ್ ಅ ಲಿಟರರಿ ಫಾರ್ಮ್ ವಿಚ್ ಯೂಸಿಂಗ್ ಅಸ್ಥೆಟಿಕ್ ಅಂಡ್ ರಿದಮಿಕ್ ಕ್ವಾಲಿಟೀಸ್ ಆಫ್ ಅ ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜ್ ನ ರಿದಮಿಕ್ ಕ್ವಾಲಿಟೀಸ್ ಅನ್ನ ಪ್ರಾಬಲಿ ಇದು ಏನ್ ಮಾಡುತ್ತೆ, ಯುಟಿಲೈಸ್ ಮಾಡುತ್ತೆ ಟು ಎವೋಕ್ ಮೀನಿಂಗ್ಸ್ ಬಿಹೈಂಡ್ ಪ್ರೊಸೈಕ್. ಪ್ರೊಸೈಕ್ ಮೀನಿಂಗ್ ಅಂದ್ರೆ ಏನು ಟೆಕ್ಸ್ಟ್ ಇದೆ, ಆ ಟೆಕ್ಸ್ಟ್ ಲಿಟರರಿ ಮೀನಿಂಗ್ ಇಂತ ಹೊರತಾಗಿ ಇಟ್ ವಾಂಟ್ ಟು ಎವೋಕ್ ಮೀನಿಂಗ್ಸ್ ಬಿಹೈಂಡ್ ಇಮ್ಯಾಜಿನೇಷನ್. ಇಲ್ಲಿ ಏನಿರುತ್ತೆ, ಲ್ಯಾಂಗ್ವೇಜ್ ಈಸ್ ವೆರಿ ಮಚ್ ಕಾನ್ಸಂಟ್ರೇಟೆಡ್. ಟು ಲಿಟಲ್ ಅಲ್ಲಿ ದೇ ವಿಲ್ ಸೇ ಟು ಅ ಲಾಟ್. ಸ್ವಲ್ಪ ವೆರಿ ಯೂಸಿಂಗ್ ವೆರಿ ಫ್ಯೂ ವರ್ಡ್ಸ್, ಕೆಲವು ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ದೇ ಎವೋಕ್ ವೆರಿ ಲಾರ್ಜರ್ ಮೀನಿಂಗ್ಸ್. ಲ್ಯಾಂಗ್ವೇಜ್ ಇಸ್ ವೆರಿ ಮಚ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ಪೊಯೆಟ್ರಿ ಲ್ಯಾಂಗ್ವೇಜ್ ಏನಿರುತ್ತೆ ತುಂಬಾ ಕಾಂಪ್ಯಾಕ್ಟ್ ಇರುತ್ತೆ. ಇದು ಇಟ್ ಯುಟಿಲೈಸಸ್ ದ ರಿದಮ್ ಅಂಡ್ ಮೀಟರ್, ದ ಮ್ಯೂಸಿಕಲ್ ಕ್ವಾಲಿಟೀಸ್ ಆಫ್ ದ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಮ್ಯೂಸಿಕಲ್ ಕ್ವಾಲಿಟೀಸ್ ಅನ್ನ ಇದು ಏನ್ ಮಾಡುತ್ತೆ, ಇಟ್ ಎನ್ಹಾನ್ಸಸ್, ಇಟ್ ಯುಟಿಲೈಸಸ್. ಅಂಡ್ ಇಟ್ ಯುಟಿಲೈಸಸ್ ಹೈಟೆಂಡ್ ಇಮೇಜರಿ ಅಂಡ್ ಸಿಂಬಲಿಸಮ್. ಇಲ್ಲಿ ಸಿಂಬಲಿಸಮ್ ಮತ್ತೆ ಇಮೇಜರಿ ದೇ ಪ್ಲೇ ವೈಟಲ್ ರೋಲ್ ಟು ಗಿವ್ ದ ಬ್ಯೂಟಿ ಟು ದ ಪೊಯಮ್. ಹಾಗೇನೆ ಯು ಕ್ಯಾನ್ ಸಿ ಎಕನಾಮಿ ಆಫ್ ವರ್ಡ್ಸ್. ಪ್ರೋಸ್ ಅಂತ ಬಂದಾಗ ಅಲ್ಲಿ ನಾವು ವಿ ಯೂಸ್ ಅ ಲಾಟ್ ಆಫ್ ವರ್ಡ್ಸ್. ಸುಮಾರು ಪದಗಳನ್ನ, ಪ್ಲೆಂಟಿ ಆಫ್ ವರ್ಡ್ಸ್ ಆರ್ ಯೂಸ್ ಟು ಕನ್ವೆ ದ ಮೀನಿಂಗ್. ಬಟ್ ಇನ್ ಪೊಯೆಟ್ರಿಯಲ್ಲಿ ಏನಾಗುತ್ತೆ, ಲೆಸ್ ವರ್ಡ್ಸ್ ಆರ್ ಯೂಸ್ಡ್. ಕೆಲವು ಪದಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಬ್ಯೂಟಿನ ಕ್ರಿಯೇಟ್ ಮಾಡ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ವಾಟ್ ಈಸ್ ಪೊಯೆಟ್ರಿ ಅಂದ್ರೆ, ಪೊಯೆಟ್ರಿ ಅಂಡ್ ಇಟ್ಸ್ ಕ್ವಾಲಿಟೀಸ್ ನಾನು ನಿಮ್ಗೆ ಹೇಳಿದ್ದು. ಹಾಗಾದ್ರೆ ನಿಮ್ ಕ್ವಶನ್ ಬರುತ್ತೆ, ವೈ ಶುಡ್ ವಿ ಸ್ಟಡಿ ದ ಫಾರ್ಮ್ಸ್ ಆಫ್ ಲಿಟರರಿ ಫಾರ್ಮ್ಸ್ ಅನ್ನ? ವೈ ಶುಡ್ ವಿ ಸ್ಟಡಿ ಲಿಟರರಿ ಫಾರ್ಮ್ಸ್ ಅಂದ್ರೆ, ನೋಡಿ, as you know, structure is not a container. ಒಂದು ಕಂಟೈನರ್ ಅಲ್ಲ. ಸ್ಟ್ರಕ್ಚರ್ ಇಸ್ ನಾಟ್ ಅ ಕಂಟೈನರ್, ಇಟ್ ಈಸ್ ಅ ಕೀ ಟು ಮೀನಿಂಗ್. ನಿಮಗೆ ಮೀನಿಂಗ್ ಕನ್ವೆ ಆಗ್ಬೇಕಂತಂದ್ರೆ ವಿಚ್ ಲಿಟರರಿ ಫಾರ್ಮ್ ಯು ಆರ್ ಸ್ಟಡಿಂಗ್ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ಇದ್ರಿಂದ ಏನಾಗುತ್ತೆ, ಯು ಕ್ಯಾನ್ ಡಿಕೋಡ್ ದ ಇಂಟೆಂಟ್ ಆಫ್ ದ ಪೊಯೆಟ್ ನ ಇಂಟೆಂಟ್ ನ ಡಿಕೋಡ್ ಮಾಡ್ಬೋದು. ಹಿಸ್ಟೋರಿಕಲ್ ಅಂಡ್ ಕಲ್ಚರಲ್ ಕಾಂಟೆಕ್ಸ್ಟ್ ಅನ್ನ ನೀವು ಏನ್ ಮಾಡ್ಬೋದು, ರೆಕಗ್ನೈಸ್ ಮಾಡ್ಬೋದು. ಅಂಡ್ ಇದು ನಿಮ್ಗೆ ಏನ್ ಮಾಡುತ್ತೆ, ಈ ಸ್ಟ್ರಕ್ಚರ್ ರೀಇನ್ಫೋರ್ಸಸ್ ದ ಕಂಟೆಂಟ್ ಮಾಡುತ್ತೆ. ಇದು ನಿಮಗೆ ಅಪ್ರಿಶಿಯೇಷನ್ ಮಾಡೋದಕ್ಕೆ, ಅನಲೈಸ್ ಮಾಡೋದಕ್ಕೆ ತುಂಬಾ ಇನ್ ಡೆಪ್ತ್ ನಾಲೆಜ್ ನೀಡುತ್ತೆ. ಸೊ ಯು ಹ್ಯಾವ್ ಟು ಸ್ಟಡಿ ದ ಪೊಯೆಟ್ರಿ. ಸರ್, ಟೇಕ್ ಅವೇ ಏನು? ನೀವು ಇದುವರೆಗೆ ಹೇಳಿದ್ರಲ್ಲ, ಇದರ ಟೇಕ್ ಅವೇ ಏನು ಅಂದ್ರೆ, ಇಲ್ಲಿ ನಾವು ಕಲ್ತಿದ್ದು ವಾಟ್ ಈಸ್ ಪೊಯೆಟ್ರಿ. ಪೊಯೆಟ್ರಿ ಒಂದು ಲಿಟರರಿ ಫಾರ್ಮ್ ವಿಚ್ evokes meaning beyond prosaic ಅಂತ ನಾವು ಹೇಳ್ಬೋದು, ರೈಟ್? ಈಗ ಮುಂದೆ ಹೋಗೋಣ. ಇದರಲ್ಲಿ ಫಸ್ಟ್ ಲಿಟರರಿ ಫಾರ್ಮ್ ಯಾವ್ದಿದೆ ಅಂದ್ರೆ ಸಾನೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾನೆಟ್ ನಿಮಗೆ ಗೊತ್ತಿದೆ, ಇಟ್ಸ್ ಅ 14 ಲೈನ್ ಪೊಯಮ್. 14 ಲೈನ್ ಪೊಯಿಟ್ರಿ ನಾವು ಏನಂತ ಕರಿತೀವಿ, ಅದನ್ನ ನಾವು ಸಾನೆಟ್ ಅಂತ ಕರಿತೀವಿ. ಹಾಗಾದ್ರೆ ಈ 14 ಲೈನ್ ಪೊಯಮ್ಸ್ ಏನಿದೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ, ತಿಳಿತಾ ಹೋಗೋಣ. ಐ ಹೋಪ್ ಯು ಆರ್ ಆಲ್ ರೆಡಿ. ಇದ್ರೆ ಎಸ್ ಆರ್ ವಿ ಆರ್ ರೆಡಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ದಿಸ್ ಫಾರ್ಮ್ ಯಾವುದು, ಸಾನೆಟ್ ಈಸ್ ಒರಿಜಿನೇಟೆಡ್ ಇನ್ 13th century ಇನ್ ಇಟಲಿ. ಇಟಲಿಯಲ್ಲಿ ದಿಸ್ ಫಾರ್ಮ್ ಹ್ಯಾಸ್ ಇಟ್ಸ್ ರೂಟ್ಸ್. ದ ವರ್ಡ್ ಸಾನೆಟ್ came from the word sonetto, which means little song ಅಂತ. And the practitioner and pioneer of this form andre, this goes to Francisco Petrarch.
ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಏನಿದಾರಲ್ಲ, ದಿಸ್ ಈಸ್ ದ ಹೀಸ್ ದ ಮೇನ್ ಪ್ಲೇಯರ್ ಹೂ ಪರ್ಫೆಕ್ಟೆಡ್ ದಿಸ್ ಫಾರ್ಮ್ ಅಂತ ಹೇಳ್ಬೋದು. ಬಟ್ ಚೆಸ್ಟರ್ ಎಕ್ಸಾಮ್ ದೃಷ್ಟಿಯಿಂದ ನೀವು ಫೋಕಸ್ ಮಾಡೋದಾದ್ರೆ ಥಾಮಸ್ ವ್ಯಾಟ್ ಮತ್ತೆ ಹೆನ್ರಿ ಹವರ್ಡ್ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ದೀಸ್ ಟೂ ಜೆಂಟ್ಲ್ಮೆನ್ ಹೂ ಬ್ರಾಟ್ ಸಾನೆಟ್ ಫಾರ್ಮ್ ಟು ಬ್ರಿಟನ್ಗೆ ತಗೊಂಡ್ಬಂದವ್ರು ಇವರೇ ಇನ್ 16th century. ಇದು ಇಟ್ಸ್ ರೂಟ್ ಸ್ಟಾರ್ಟೆಡ್ ಇನ್ 13th century. ಇದರ ಫಾರ್ಮ್ ಅದು ಎವಾಲ್ವ್ ಆದ್ರೂ ಕೂಡ ಅದು ಬ್ರಿಟನ್ಗೆ ಬರೋದಕ್ಕೆ ಇಟ್ ಟುಕ್ 300 years. In 16th century, Thomas Watt and Henry Howard, they brought this form to England. They introduced this form to English world. ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಈ ಫಾರ್ಮ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅನ್ನೋದನ್ನ ನಾವು ಫೋಕಸ್ ಮಾಡೋದಾದ್ರೆ, ಇಟ್ ಈಸ್ ಎ 14 lines poem. ಇದು ವೆರಿ ಇಂಪಾರ್ಟೆಂಟ್ಲಿ ಪ್ರಿಡಾಮಿನೆಂಟ್ಲಿ ಇಟ್ ಯೂಸಸ್ iambic pentameter. ಸ್ಟ್ಯಾಂಡರ್ಡ್ iambic pentameter ನ ಯೂಸ್ ಮಾಡುತ್ತೆ. 10 syllables ಇರುತ್ತೆ. 10 syllables ಪರ್ ಲೈನ್ ಇರುತ್ತೆ. iambic pentameter ನ ಇದು ಆಸ್ ಎ ಮೀಟರ್ ಆಗಿ ಇಲ್ಲಿ ಯೂಸ್ ಮಾಡ್ತಾರೆ. ಮತ್ತೇನಿದೆ, ಇದು ಒಂದು ಸ್ಟ್ರಕ್ಚರ್ಡ್ ಪೀಸ್ ಆಫ್ ಪೊಯೆಟ್ರಿ ವೇರ್ ಸ್ಟ್ರಕ್ಚರ್ಡ್ ಆರ್ಗ್ಯುಮೆಂಟ್ ಆರ್ ಎಮೋಷನಲ್ ಪ್ರೋಗ್ರೆಷನ್ ಅನ್ನು ನೋಡ್ಬೋದು. ಈ ಸ್ಟ್ರಕ್ಚರಲ್ ಏನೋ ಒಂದು ಆರ್ಗ್ಯುಮೆಂಟ್ ಇರುತ್ತೆ, ಸಡನ್ ಆಗಿ ಒಂದು ಟರ್ನ್ ತಗೊಳುತ್ತೆ. ಸಾನೆಟ್ ಅಲ್ಲಿ ಅದನ್ನ ಕರೀತಾರೆ ವೋಲ್ಟಾ ಅಂತ, ಅಂದ್ರೆ ಕ್ರಿಟಿಕಲ್ ಶಿಫ್ಟ್ ಇನ್ ಥಾಟ್. ಏನು ಪೊಯೆಟ್ ಏನೋ ಒಂದು ಥಾಟ್ ಅನ್ನ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟ್ಯಾಂಜಾದಲ್ಲಿ ಇರ್ತಾನೆ. ಲಾಸ್ಟ್ ಸ್ಟ್ಯಾಂಜಾದಲ್ಲಿ ಏನ್ ಮಾಡ್ತಾನೆ, ಅದಕ್ಕೆ ಒಂದು ರೀತಿ ಟರ್ನ್ ಅನ್ನ, ಶಿಫ್ಟ್ ಅನ್ನ ನೀಡ್ತಾರೆ. ದಟ್ ಇಸ್ ಕಾಲ್ಡ್ ವೋಲ್ಟಾ, ರೈಟ್? ಈಗ ಮುಂದೆ ಹೋಗೋಣ. ನೋಡಿ, ಲೆಟ್ಸ್ ಮೂವ್ ಆನ್. ಇಲ್ಲಿ ವೆರಿ ಟೂ ಪೊಯೆಟ್ರಿ ಫಾರ್ಮ್ಸ್, ಇಟಾಲಿಯನ್ ಲ್ಯಾಂಡ್ ಇಂದ ಬಂದಿರುವಂತ ಈ ಓಡ್ ಅಲ್ಲಿ ಪೆಟ್ರಾರ್ಕನ್ ಸಾನೆಟ್ ಮಾಡೆಲ್ ಇದೆ, ಹಾಗೆ ಶೇಕ್ಸ್ಪಿಯರ್ ಮಾಡೆಲ್ ಕೂಡ ಇದೆ. ನೋಡೋಣ, ಲೆಟ್ಸ್ ಸಿ ವಾಟ್ ಇಸ್ ದೇರ್ ಅಂತ. ನೋಡಿ, ಪೆಟ್ರಾರ್ಕನ್ ಸಾನೆಟ್ ಫಾರ್ಮ್ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನ ಡಿಕೋಡ್ ಮಾಡೋದಾದ್ರೆ ವಿ ಸಿ ಟೂ ಥಿಂಗ್ಸ್. ಒಂದು ಪ್ರಾಬ್ಲಮ್, ಇನ್ನೊಂದು ರೆಸೊಲ್ಯೂಷನ್. ದೀಸ್ ಆರ್ ದ ಟೂ ಥಿಂಗ್ಸ್ ವಿ ಸಿ ಇನ್ ದ ಪೊಯೆಟ್ರಿ, ರೈಟ್? ಟೂ ಪಾರ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಪೊಯೆಟ್ ಅಂತ ನಾನು ಹೇಳ್ತೀನಿ. ಲುಕ್ ಅಟ್ ದಿಸ್. ಅಂತ ಒಂದು ಫಾರ್ಮ್ ಇರುತ್ತೆ. ಏನ್ ಆಕ್ಟೇವಾ ಅಂದ್ರೆ ಇಟ್ಸ್ 8 lines ಇರುತ್ತೆ. 8 lines. ಇದು ಫಸ್ಟ್ ಪಾರ್ಟ್ ಆಫ್ ದ ಸಾನೆಟ್. ಸಾನೆಟ್ ನಲ್ಲಿ ಫಸ್ಟ್ ಪಾರ್ಟ್ ಬರುತ್ತೆ ಆಕ್ಟೇವಾ. ಇದು ಪೆಟ್ರಾರ್ಕ್ ಯಾರು, ಪೆಟ್ರಾರ್ಕನ್ ಮಾಡೆಲ್ ಆಫ್ ಸಾನೆಟ್ಸ್ ಅಂತ ಹೇಳ್ತಾರೆ. ಈಸ್ ಒನ್ ಆಫ್ ದ ಪೈನಿಯರ್ಸ್ ಆಫ್ ಸಾನೆಟ್ ಫಾರ್ಮ್ ನಲ್ಲಿ ಮಾಸ್ಟರ್ ಮಾಡೋರಲ್ಲಿ ಒಬ್ರು. ಅವರ ಹೆಸರಿಂದ ಇದನ್ನು ಕರೀತಾರೆ. ಇಲ್ಲಿ ಅವನ ಫಸ್ಟ್ 8 lines ನ ಆಕ್ಟೇವ್ ಅಂತ ನೇಮ್ ಮಾಡಲಾಗತ್ತೆ. ಯೂಶಲಿ AB BA AB BA ಅಂದ್ರೆ ಲೈನ್ಸ್ ಏನಾಗುತ್ತೆ, ಫಸ್ಟ್ ಲೈನ್ ಇದೆ ಅನ್ಕೊಳ್ಳಿ. ಈ ಫಸ್ಟ್ 4 ಲೈನ್ ಅಲ್ಲಿ A B A B ಇದು ರೈಮ್ ಸ್ಕೀಮ್ ಏನಿದೆ, ರೈಮ್ ಸ್ಕೀಮ್ ನ ಫಾಲೋ ಮಾಡ್ತಾರೆ. AB BA AB BA ಇದು ರೈಮ್ ಸ್ಕೀಮ್ ಇರುತ್ತೆ. ಫಸ್ಟ್ ಲೈನ್ ಮ್ಯಾಚಸ್ ವಿತ್ 4th ಲೈನ್, ಹಾಗೆ AB BA ಈ 2 ಲೈನು ಮ್ಯಾಚ್ ಆಗುತ್ತೆ. ಹಾಗೇನೆ ಸೆಕೆಂಡ್ ಸ್ಟ್ಯಾಂಜಾ ಕೂಡ ಇರುತ್ತೆ. ಇದನ್ನು ಫಸ್ಟ್ ಈ ನೆಕ್ಸ್ಟ್ 4 ಲೈನ್ಸ್ ಏನಿದೆ ಅವು ಕೂಡ AB BA ರೈಮ್ ಸ್ಕೀಮ್ ನ ಫಾಲೋ ಮಾಡುತ್ತೆ. ಈ ಫಸ್ಟ್ ಆಕ್ಟೇವಾದಲ್ಲಿ ಹಿ ಪ್ರೆಸೆಂಟ್ಸ್ ಆ ಪ್ರಾಬ್ಲಮ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ, ಒಂದು ಕ್ವಶನ್ ಅನ್ನ ರೈಸ್ ಮಾಡ್ತಾರೆ ಅಥವಾ ಸಿಚುಯೇಷನ್ ಅನ್ನ ಅಲ್ಲಿ ನಮ್ಮ ಎದುರಿಗೆ ಪ್ರೆಸೆಂಟ್ ಮಾಡ್ತಾರೆ ಫಸ್ಟ್ 8 ಲೈನ್ಸ್ ಅಲ್ಲಿ. ನಂತರ ಏನಾಗುತ್ತೆ, ಆ 8 ಲೈನ್ಸ್ಗೆ ಅವರು ಏನ್ ಮಾಡ್ತಾರೆ, ಸೆಸ್ಟೆಟ್ ಅಂತ ಮತ್ತೊಂದು ಸೆಕೆಂಡ್ ಪಾರ್ಟ್ ಬರುತ್ತೆ. ಈ ರೈಸ್ ಒಂದು ಕ್ವಶನ್, ಒಂದು ಪ್ರಾಬ್ಲಮ್ ರೈಸ್ ಮಾಡಿದ್ರೆ ಅದಕ್ಕೆ ಒಂದು ರೆಸೊಲ್ಯೂಷನ್ ಅನ್ನ ತರ್ತಾರೆ, ಅಥವಾ ಒಂದು ಕ್ವಶನ್ ರೈಸ್ ಮಾಡಿದ್ರೆ ಅದಕ್ಕೆ ಆನ್ಸರ್ ನ, ಜಸ್ಟಿಫಿಕೇಶನ್ ಅನ್ನ ಸೆಸ್ಟೇಟ್ ಅಲ್ಲಿ ಕೊಡ್ತಾರೆ. ಒಂದು ಸಿಚುವೇಶನ್ ಅರೈಸ್ ಆಗಿದ್ರೆ ಅದಕ್ಕೆ ಒಂದು ರಿಫ್ಲೆಕ್ಷನ್ ಕೊಡ್ತಾರೆ. ಯೂಶಲಿ ರೈಮ್ ಸ್ಕೀಮ್ ಏನಿರುತ್ತೆ ಅಂದ್ರೆ CDE 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 ಮತ್ತೆ CDE. ಈ ನೆಕ್ಸ್ಟ್
ಈ 6 ಲೈನ್ಸ್ ಅನ್ನ ಅವ್ರು ಏನಂತಾರೆ ಸೆಸ್ಟೆಟ್ ಅಂತ ಕರೀತಾರೆ. ಓಕೆ, ಅಥವಾ CDC DCD ಇದು ರೈಮ್ ಸ್ಕೀಮ್ ಇರುತ್ತೆ. ಓಕೆ, ಈಗ ಮುಂದೋಗೋಣ. ಪೆಟ್ರಾರ್ಕನ್ ಸಾನೆಟ್ ಮಾಡೆಲ್ ಏನಿದೆ ಅದರಲ್ಲಿ ಸಾನೆಟ್ 292 ಬಗ್ಗೆ ನೋಡೋದಾದ್ರೆ ಇಲ್ಲಿದೆ ಓಪನಿಂಗ್ ಲೈನ್ಸ್ ಅನ್ನ ನಾವು ನೋಡಬಹುದು. ವಿ ಕ್ಯಾನ್ ಸಿ ದ ಓಪನಿಂಗ್ ಲೈನ್ಸ್. ಯೂಶಲಿ ಥೀಮ್ಸ್ ಏನಿದೆ ಈ ಪೆಟ್ರಾರ್ಕನ್ ಮಾಡೆಲ್ ಅಲ್ಲಿ ಥೀಮ್ಸ್ ಏನ್ ಬರುತ್ತೆ? ಅನ್ರಿಕ್ವಿಟೆಡ್ ಲವ್, ಯೂಶಲಿ ಲವ್ ಇಸ್ ದ ಮೇನ್ ಥೀಮ್ ಇರುತ್ತೆ. ಸ್ಪಿರಿಚುವಲ್ ಕಾಂಟೆಂಪ್ಲೇಷನ್ ಸೆಕೆಂಡ್ ಥೀಮ್. ಮಾರ್ಟಾಲಿಟಿ ಅಂಡ್ ಬ್ಯೂಟಿ ಆರ್ ದ ಅದರ್ ಥೀಮ್ಸ್ ಯೂಶಲಿ ವಿ ಫೈಂಡ್ ವಿತ್ ಪೆಟ್ರಾರ್ಕನ್ ಮಾಡೆಲ್. ಪೆಟ್ರಾರ್ಕನ್ ಮಾಡೆಲ್ ಈ ಥೀಮ್ಸ್ ಏನಿರುತ್ತೆ ಕ್ವೈಟ್ ಕಾಮನ್ ಆಗಿ ಇರುತ್ತೆ. ಈಗ ನಾವು ಪೆಟ್ರಾರ್ಕನ್ ಒಂದು ಪೀಸ್ ಆಫ್ ಪೊಯಿಟ್ರಿ ತಗೊಂಡು ಲೆಟ್ಸ್ ಡಿಕೋಡ್ ಇಟ್. ನೋಡಿ, ದ ಐಸ್ ದಟ್ ಡ್ರೀವ್ ಫ್ರಮ್ ಮೀ ಸಚ್ ಫರ್ವೆಂಟ್ ಪ್ರೈಸ್, ದ ಆರ್ಮ್ಸ್ ಅಂಡ್ ದ ಹ್ಯಾಂಡ್ಸ್ ಅಂಡ್ ಫೀಟ್ ಅಂಡ್ countenance which made me stranger in my own romance and set me apart from the well trodden ways. These are the lines. ಪೆಟ್ರಾರ್ಕನ್ ಸಾನೆಟ್ ಅಲ್ಲಿ ಸಾನೆಟ್ 292 ಅಲ್ಲಿ ಒಂದು 4 ಲೈನ್ಸ್ ಬಂದಿದೆ. ಫಸ್ಟ್ 8 ಲೈನ್ಸ್ ಇದೆ, 1 to 8 ಇದನ್ನ ವಿ ಕಾಲ್ ಇಟ್ ಇಸ್ ಆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಅನ್ನ ವಿ ಕ್ಯಾನ್ ಸಿ ದ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಆಫ್ ದ ಬಿಲವೆಡ್ಸ್ ಫಿಸಿಕಲ್ ಬ್ಯೂಟಿ ವೆನ್ ಶಿ ವಾಸ್ ಅಲೈವ್. ಅವನ ಬಿಲವೆಡ್ ಬದುಕಿದ್ದಾಗ ಅವಳ ಬ್ಯೂಟಿಯನ್ನ, ಫಿಸಿಕಲ್ ಬ್ಯೂಟಿ ಹೇಗಿತ್ತು ಅನ್ನೋದನ್ನ ಅವನು ಡಿಸ್ಕ್ರೈಬ್ ಮಾಡ್ತಾರೆ. ವೋಲ್ಟಾ ಅಂತ ಬರುತ್ತೆ. ವೋಲ್ಟಾ ಇಸ್ ಅ ಸಡನ್ ಶಿಫ್ಟ್ ಫ್ರಮ್ ರಿಮೆಂಬರಿಂಗ್ ಫಿಸಿಕಲ್ ಬ್ಯೂಟಿ ಟು ದ ರಿಯಾಲಿಟಿ ಆಫ್ ಲಾಸ್ ಅಂಡ್ ಮಾರ್ಟಾಲಿಟಿ. ಅವಳ ಲಾಸ್ ಏನಾಗಿದೆ ಅದರ ರಿಯಾಲಿಟಿಗೆ ಅವನು ಮೂವ್ ಆಗ್ತಾನೆ. ಅವಳನ್ನ ಪಿಕ್ಚರೈಸ್ ಮಾಡ್ತಾನೆ, ಶಿ ಇಸ್ ಮಾರ್ಟಲ್ ಅನ್ನೋಂಗೆ. ಹೌದ್ರಾ? ನೆಕ್ಸ್ಟ್ ಲೈನ್ ಏನಿದೆ ಇಲ್ಲಿ 1 to 8 ಲೈನ್ಸ್ ಅಲ್ಲಿ 9th ಲೈನ್ ಏನಿದೆ ಅದನ್ನ ನಾವು ವೋಲ್ಟಾ ಅಂತ ಕರಿತೀವಿ. ಇಟ್ಸ್ ಎ ಟರ್ನ್ ಅಂತ ನಾವು ಕರಿಬಹುದು, ಸಡನ್ ಶಿಫ್ಟ್ ಇನ್ ದ ಮೊಮೆಂಟಮ್. ಆನಂತರ 9 to 14 ಲೈನ್ಸ್ ಏನಿದೆ ದಟ್ ಇಸ್ ಸೆಸ್ಟೇಟ್. ಇಲ್ಲಿ ಹಿ ರಿಫ್ಲೆಕ್ಟ್ಸ್ ಆನ್ ದ ಎಂಪ್ಟಿನೆಸ್ ಅಂಡ್ ಸಾರೋ ಲೆಫ್ಟ್ ಔಟ್ ಬೈ ಹರ್ ಡೆತ್. ಅವಳ ಸಾವಿಂದ ಅವನಿಗೆ ಅವನ ಲೈಫಲ್ಲಿ ಎಂಪ್ಟಿನೆಸ್ ಬಂದಿದೆ, ಸಾರೋ ಬಂದಿದೆ, ಅದನ್ನ ಅವನು ರಿಫ್ಲೆಕ್ಟ್ ಮಾಡ್ತಾನೆ. ಆ ಟರ್ನ್ ಟು ಸ್ಪಿರಿಚುವಲ್ ಕಾಂಟೆಂಪ್ಲೇಷನ್, ಬಿಲವೆಡ್ಸ್ ಬ್ಯೂಟಿ ಇಂದ ಏನಾಗುತ್ತೆ ಸ್ಪಿರಿಚುವಲ್ ಕಾಂಟೆಂಪ್ಲೇಷನ್ ಕಡೆ ಲೈಫ್ ಮೂವ್ ಆಗುತ್ತೆ. ದಟ್ ಈಸ್ ಆಲ್ ಅಬೌಟ್ ಪೆಟ್ರಾರ್ಕನ್ ಮಾಡೆಲ್ ಆಫ್ ಸಾನೆಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ಫಾರ್ಮ್ ಬರುತ್ತೆ, ಶೇಕ್ಸ್ಪಿಯರನ್ ಸಾನೆಟ್ ಫಾರ್ಮ್ ಅಂತ. ಶೇಕ್ಸ್ಪಿಯರ್ ಮತ್ತು ಅವನ ಜೊತೆಗಿದ್ದಂತಹ ಏನಿದೆ ಒಂದು ಫಾಲೋವರ್ಸ್ ಏನ್ ಮಾಡ್ತಾರೆ, ಒಂದು ಸೆಟ್ ಆಫ್ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಇದನ್ನ ಮಾಸ್ಟರಿ ಮಾಡಿದ್ದು ಶೇಕ್ಸ್ಪಿಯರ್, ಹಾಗಾಗಿ ಅವನ ಹೆಸರಿಂದ ಕರೀತಾರೆ ಶೇಕ್ಸ್ಪಿಯರನ್ ಸಾನೆಟ್ ಫಾರ್ಮ್ ಅಂತ. ದಿಸ್ ಇಸ್ ಆಲ್ಸೋ 16 ಲೈನ್ ಪೋಯಮ್. ಇಲ್ಲಿ ಏನಿರುತ್ತೆ 3 ಕ್ವಾಟ್ರೈನ್ಸ್ ಇರುತ್ತೆ. ಏನ್ ಸರ್ ಕ್ವಾಟ್ರೈನ್ಸ್ ಅಂತಂದ್ರೆ 4 ಲೈನ್ಸ್ 3 ಸೆಟ್ ಇರುತ್ತೆ. 4 ಪ್ಲಸ್ 2 ಲೈನ್ ಏನಿರುತ್ತೆ ಒಂದು ಕಪ್ಲೆಟ್ ಇರುತ್ತೆ. ಕ್ವಾಟ್ರೈನ್ 1 ಅಲ್ಲಿ ಏನಿರುತ್ತೆ ರೈಮ್ ಸ್ಕೀಮ್ ಎ ಬಿ. ಇಲ್ಲಿ ಏನ್ ಮಾಡ್ತಾನೆ, ಹಿ ಇಂಟ್ರೊಡ್ಯೂಸಸ್ ಅ ಥೀಮ್, ಒಂದು ಮೆಟಾಫರ್ ನ ಹಿ ಬ್ರಿಂಗ್ಸ್ ಟು ದ ಲೈಮ್ ಲೈಟ್, ಬೆಳಕಿ ತರ್ತಾನೆ. ಕ್ವಾಟ್ರೈನ್ 2 ಅಲ್ಲಿ ರೈಮ್ ಸ್ಕೀಮ್ ಏನಾಗುತ್ತೆ ಸಿ ಡಿ ಆಗುತ್ತೆ. ಎಕ್ಸ್ಪ್ಯಾಂಡ್ಸ್ ಆರ್ ಕಾಂಪ್ಲಿಕೇಟ್ಸ್ ದ ಥೀಮ್ ಏನ್ ಮಾಡ್ತಾನೆ, ಹಿ ಎಕ್ಸ್ಪ್ಯಾಂಡ್ಸ್. ಏನ್ ಇಂಟ್ರೊಡ್ಯೂಸ್ ಆಗಿರುತ್ತೆ ಕ್ವಾಟ್ರನ್ 1 ಅಲ್ಲಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಕಾಂಪ್ಲಿಕೇಟ್ ಮಾಡ್ತಾನೆ. ನೆಕ್ಸ್ಟ್ ಕ್ವಾಟ್ರನ್ 3 ಅಲ್ಲಿ ಹಿ ಆಡ್ಸ್ ಅ ಟ್ವಿಸ್ಟ್, ಒಂದು ಟ್ವಿಸ್ಟ್ ಅಥವಾ ನ್ಯೂ ಪ್ರಾಸ್ಪೆಕ್ಟ್ ಅಂತ ತರ್ತಾನೆ, ಇ ಎಫ್. ಹೌದ್ರಾ? ಲಾಸ್ಟ್ ಕಪ್ಲೆಟ್ ಅಲ್ಲಿ ಹಿ ಬ್ರಿಂಗ್ಸ್ ಅ ರೆಸೊಲ್ಯೂಷನ್ ಆರ್ ಸಮ್ಮರಿನ ತರ್ತಾನೆ. ರೈಟ್? ದಟ್ ಈಸ್ GZ. This is AB, CD, EF, GZ. This is the pattern perfected by Shakespeare. ಇಲ್ಲಿ ದಿಸ್ ಏನಿದೆ 3 ಕ್ವಾರ್ಟರ್ಸ್ ಅಂಡ್ ಕಪ್ಲೆಟ್ ಏನ್ ಮಾಡುತ್ತೆ, ಇಟ್ ಗಿವ್ಸ್ ಅ ಫ್ಲೆಕ್ಸಿಬಿಲಿಟಿ ಅಂಡ್ ಮೋರ್ ರೈಮಿಕ್ ಸೌಂಡ್ಸ್ ಅನ್ನ ಕೊಡುತ್ತೆ, ಫ್ಲೆಕ್ಸಿಬಿಲಿಟಿ ಟು ದ ಪೊಯೆಟ್. ಹಾಗೆ ಇಟ್ಸ್ ಬಿಲ್ಡ್ಸ್ ದ ಆರ್ಗ್ಯುಮೆಂಟ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್ ಮತ್ತು ಥರ್ಡ್ ಕ್ವಾರ್ಟರ್ ಕೊನೆಗೆ ರೆಸೊಲ್ಯೂಷನ್ ಸಿಗುತ್ತೆ. ಫೈನಲ್ ಕಪ್ಲೆಟ್ ಏನ್ ಮಾಡುತ್ತೆ, ಇಟ್ ಯೂಶಲಿ ಡೆಲಿವರ್ಸ್ ದ ಪವರ್ಫುಲ್ ಪಂಚ್ ಲೈನ್. ಯೂಶಲಿ ಪಂಚ್ ಲೈನ್ ಇರುತ್ತೆ ಶೇಕ್ಸ್ಪಿಯರಿಯನ್ ಸಾನೆಟ್ಸ್ ಅನ್ನ. ಇಫ್ ಯು ಗೋ ಥ್ರೂ ದೆಮ್, ಆ ಪಂಚ್ ಲೈನ್ ಅನ್ನ ಯು ಸರ್ಟನ್ಲಿ ಎಂಜಾಯ್ ಇಟ್.
ಶೇಕ್ಸ್ಪಿಯರ್ ಸಾನೆಟ್ ನಾನು ಹೇಳ್ಬೇಕಾದ್ರೆ ಇಲ್ಲಿ ಒಂದಿದೆ. ಶಲ್ ಐ ಕಂಪೇರ್ ಥೀ ಟು ಅ ಸಮ್ಮರ್ಸ್ ಡೇ, ದೋ ಆರ್ಟ್ ಮೋರ್ ಲವ್ಲಿ ಅಂಡ್ ಮೋರ್ ಟೆಂಪರೇಟ್, rough winds do shake the darling birds of May, and summer's leaves hath all too short a date. ಈ ಪೊಯಮ್ ಅನ್ನು ನೋಡಿದ್ರೆ ಯೂಶಲಿ ಅವನ ಪೊಯಮ್ ಅನ್ನ ಸಾನೆಟ್ 18 ಈ ರೀತಿ ನಂಬರ್ ಮಾಡ್ತಾರೆ. ಹಿ ಹ್ಯಾಸ್ ರಿಟರ್ನ್ ಮೋರ್ ದನ್ 156 ಇಫ್ ಐ ಸ್ಟಿಲ್ ರಿಮೆಂಬರ್. ಇಷ್ಟು ಸಾನೆಟ್ಸ್ ಅನ್ನ ಬರೆದಿದ್ದಾರೆ. ಇರ್ಲಿ, ಅದ್ರ ಬಗ್ಗೆ ಶೇಕ್ಸ್ಪಿಯರ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಇನಿಷಿಯಲ್ ಕಂಪ್ಯಾರಿಸನ್ ಟು ಸಮ್ಮರ್ ಈಸ್ ಇಂಟ್ರೊಡ್ಯೂಸ್ಡ್. ಫಸ್ಟ್ ಏನ್ ಮಾಡ್ತಾನೆ, ಇನಿಷಿಯಲ್ ಅಲ್ಲಿ ಸಮ್ಮರ್ಗೆ ಒಂದು ಕಂಪ್ಯಾರಿಸನ್ ನ ಹಿ ಬ್ರಿಂಗ್ಸ್. ಸೆಕೆಂಡ್ ಕ್ವಾರ್ಟರ್ ನಲ್ಲಿ ದ ಇಂಪರ್ಫೆಕ್ಷನ್ ಆಫ್ ಸಮ್ಮರ್ ಆರ್ ಡೀಟೇಲ್ಡ್ ಆಗಿ ಹಿ ಪ್ರೊವೈಡ್ಸ್ ದ ಡೀಟೇಲ್ಸ್ ಆಫ್ ಸಮ್ಮರ್ಸ್ imperfections. Quadrant 3 ಅಲ್ಲಿ he beloved's beauty ಅನ್ನ ಏನ್ ಮಾಡ್ತಾನೆ, he proclaims as eternal and unlike summer's beauty ಗಿಂತಲೂ ಕೂಡ more beautiful ಅಂತ ತನ್ನ beloved's ಬ್ಯೂಟಿನ ಪ್ರೊಕ್ಲೈಮ್ ಮಾಡ್ತಾನೆ. ಕಪ್ಲೆಟ್ ಅಲ್ಲಿ ಏನ್ ಮಾಡ್ತಾನೆ, the poem itself is a source of this immortality. ತನ್ನ ಈ ಪೀಸ್ ಆಫ್ ನಾನು ಹೇಳ್ತಾ ಇರೋದು ಸುಳ್ಳಾಗೋ ಚಾನ್ಸೇ ಇಲ್ಲ ಅಂತ ಅವನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಇಮ್ಮಾರ್ಟಲಿಟಿನ ಪ್ರೆಸೆಂಟ್ ಮಾಡ್ತಾನೆ. ದಿಸ್ ಈಸ್ ಶೇಕ್ಸ್ಪಿಯರ್ ಸಾನೆಟ್ ಬಗ್ಗೆ ಒಂದಿಷ್ಟು ಝಲಕ್. ಹಾಗಾದ್ರೆ ವೇರಿಯೇಷನ್ಸ್ ಅನ್ನು ನೋಡೋಣ. ಇದಲ್ದಂಗೆ ಸ್ಪೆನ್ಸಿಯರನ್ ಸಾನೆಟ್ ಬರುತ್ತೆ, ಎಡ್ಮಂಡ್ ಸ್ಪೆನ್ಸರ್ ತರ್ತಾರೆ. ಜಾನ್ ಮಿಲ್ಟನ್ದು ಮಿಲ್ಟೋನಿಕ್ ಸಾನೆಟ್ಸ್ ಬರುತ್ತೆ. ಏನಿದೆ ಇದರಲ್ಲಿ, ವಾಟ್ ಆರ್ ದ ಕೀ ಡಿಫರೆನ್ಸಸ್ ಅಂತ ನಾವು ನೋಡೋದಾದ್ರೆ, ಯೂಶಲಿ ಸ್ಟ್ರಕ್ಚರ್ಡ್ ಎ ಬಿ ಬಿ ಸಿ ಸಿ ಡಿ ಇ, ಇದು ಸ್ಪೆನ್ಸಿಯರನ್ ಸಾನೆಟ್ ಅಲ್ಲಿ ರೈಮ್ ಸ್ಕೀಮ್. ಇವನೇ ಮಾಡ್ತಾರೆ, ಹಿ ಲಿಂಕ್ಸ್ ದ ಕ್ವಾರ್ಟರ್ಸ್ ಥ್ರೂ ಶೇರ್ಡ್ ರೈಮ್ಸ್. ರೈಮ್ ಸ್ಕೀಮ್ ಮೂಲಕ ಅವ್ರೇನ್ ಮಾಡ್ತಾರೆ, ಹೆಂಗ್ ಸರ್ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಲೆಟ್ಸ್ ಗೆಟ್ ಇನ್. ಇಲ್ಲಿ ನೋಡಿ, ಇಂಟರ್ಲಾಕಿಂಗ್ ಇದೆ. ಎ ಬಿ ಇದೆಯಲ್ಲ, ಈ ಬಿ ದ ಕಂಟಿನ್ಯೂಷನ್ ಎರಡನೇ ಸ್ಟ್ಯಾಂಜದಲ್ಲಿ ನೋಡಬಹುದು. ಎರಡನೇ ಕ್ವಾರ್ಟರ್ ನಲ್ಲಿ ಬಿ ಸಿ ಇದೆ. ಈ ಸಿ ನ ಮತ್ತೆ ಅವನೇನ್ ಮಾಡ್ತಾರೆ, ಇಂಟರ್ಲಾಕಿಂಗ್. ದೇರ್ ಇಸ್ ಅನ್ ಇಂಟರ್ಲಾಕಿಂಗ್ ರೈಮ್ ಸ್ಕೀಮ್, ಇಂಟರ್ಲಾಕ್ಡ್ ರೈಮ್ ಸ್ಕೀಮ್ ಇದೆ. ಇಟ್ ಶೋಸ್ ಕಂಟಿನ್ಯೂಸ್ ಮೂಮೆಂಟ್ ಶೋ ಆಗುತ್ತೆ. ಇದು ಇಟಾಲಿಯನ್ ಮತ್ತು ಇಂಗ್ಲಿಷ್ ಟ್ರೆಡಿಷನ್ ಅನ್ನ ಒಂದು ಬ್ಲೆಂಡ್ ಅನ್ನ ನಾವು ನೋಡಬಹುದು ಸ್ಪೆನ್ಸಿಯರನ್ ಸಾನೆಟ್ ಫಾರ್ಮ್ ಅಲ್ಲಿ. ಓಕೆ, ಈ ಇಂಟರ್ಲಾಕಿಂಗ್ ರೈಮ್ ಸ್ಕೀಮ್ ಅನ್ನ ಯಾರು ಯೂಸ್ ಮಾಡ್ತಾ ಇದ್ರು ಅಂತ ನಿಮಗೆ ಕ್ವಶನ್ಸ್ ಬಂದ್ರೆ ಅವಾಗ ನೀವು ಹೇಳ್ಬೇಕು, ಸ್ಪೆನ್ಸಿಯರನ್ ಸಾನೆಟ್ಸ್ ಏನಿದೆ ಅದರಲ್ಲಿ ಯು ಕ್ಯಾನ್ ಸಿ ಯೂನಿಕ್ ಇಂಟರ್ಲಾಕಿಂಗ್ ಆಫ್ ರೈಮ್ ಸ್ಕೀಮ್, ಅದನ್ನ ನೀವು ನೋಡಬಹುದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಲ್ಟೋನಿಕ್ ಸಾನೆಟ್ ಅಲ್ಲಿ ಏನಿರುತ್ತೆ, ಇಲ್ಲಿ ಎಂಜಾಯ್ಮೆಂಟ್ ಇರುತ್ತೆ ಮತ್ತೆ ಥೀಮ್ ಇರುತ್ತೆ. ನೋಡಿ, ಸ್ಟ್ರಕ್ಚರ್ ಇದು ಪೆಟ್ರೋಕನ್ ಮಾಡೆಲ್ ಮೇಲೆ ಇವರು ಬರೀತಾರೆ. ಆದ್ರೆ ಬಟ್ ಆಫನ್ ರನ್ ಸೆಂಟೆನ್ಸಸ್ ಅಕ್ರಾಸ್ ದ ಲೈನ್ ಬ್ರೇಕ್ಸ್. ಏನ್ ಮಾಡುತ್ತೆ, ಆಫನ್ ರನ್ ಸೆಂಟೆನ್ಸಸ್ ಅಕ್ರಾಸ್ ದ ಲೈನ್ ಬ್ರೇಕ್ಸ್. ಆಗಾಗ ಅಲ್ಲಲ್ಲಿ ಬ್ರೇಕ್ ಗಳನ್ನ ನೋಡಬಹುದು, ಎಂಜಾಯ್ಮೆಂಟ್ ಅನ್ನ ನೋಡಬಹುದು. ಇಲ್ಲಿ ಇವರು ಡೆವಲಪ್ ಮಾಡಿದ್ದು ಪೆಟ್ರೋಕನ್ ಮಾಡಿರೋದ್ರಿಂದ ಯು ಕ್ಯಾನ್ ಸಿ ದ ವೋಲ್ಟಾ ಏನಿದೆ, ಸಡನ್ ಶಿಫ್ಟ್ ಅನ್ನು ನೋಡಬಹುದು. ಇಲ್ಲಿ ಇವರು ವೋಲ್ಟಾ ಫ್ಲೆಕ್ಸಿಬಲ್ ಇರುತ್ತೆ, ಅದು ಎಲ್ಲಿ ಬೇಕಾದ್ರೂ ಅಕರ್ ಆಗ್ಬಹುದು. 9th ಲೈನ್ ಅಲ್ಲೇ ಬರ್ಬೇಕು ಅಂತ ಇಲ್ಲ. ಇವರು ಪೊಲಿಟಿಕಲ್ ಅಥವಾ ರಿಲಿಜಿಯಸ್ ಥೀಮ್ ಮೇಲೆ ಹಿ ಹ್ಯಾಸ್ ರಿಟರ್ನ್. ಮಿಲ್ಟೋನಿಕ್ ಸಾನೆಟ್ಸ್ ಆರ್ ರಿಲಿಜಿಯಸ್ ಇನ್ ನೇಚರ್, ಪೊಲಿಟಿಕಲ್ ಇನ್ ನೇಚರ್. ಜಸ್ಟ್ ಲವ್ ಮೇಲೆ ಬರ್ದಿಲ್ಲ, ಬಟ್ ಹಿ ವೇಟಿ ಪಬ್ಲಿಕ್, ತುಂಬಾ ಸೀರಿಯಸ್ ನೋಟ್ ಮೇಲೆ ಬರ್ದಿರುವಂತಹ ಪೀಸ್ ಆಫ್ ವರ್ಕ್ ಅಂತ ನಾವು ಹೇಳ್ಬಹುದು. ರೈಟ್, ಈಗ ನಾವು ನೋಡೋಣ ಏನಿದೆ. ಹಾಗಾದ್ರೆ ನಾವು ಕಲ್ತಿದ್ದು ಏನಪ್ಪಾ, ನಾವು ವಾಟ್ ಆರ್ ದ ಔಟ್ಕಮ್ಸ್, ಟೇಕ್ ಅವೇಸ್ ಅಂತಂದ್ರೆ, ಪೆಟ್ರೋಕನ್ ಮಾಡೆಲ್ ಅಲ್ಲಿ ವೋಲ್ಟಾ ಅದು ಪೊಸಿಷನ್ ಆಗುತ್ತೆ. ವೋಲ್ಟಾ ಅಂದ್ರೆ ಏನು, ಟರ್ನಿಂಗ್ ಪಾಯಿಂಟ್, ಮತ್ತೇನಿಲ್ಲ, ನಥಿಂಗ್ ಮೋರ್ ದನ್ ದಟ್. ಹೌದಾ? ಇದು ಏನಾಗುತ್ತೆ, ಬಿಟ್ವೀನ್ 8-9 ಲೈನ್ಸ್ ಅಲ್ಲಿ ಆಕ್ಟೇವಾ, ಆಫ್ಟರ್ ಆಕ್ಟೇವಾ ಪೆಟ್ರೋಕನ್ ಮಾಡೆಲ್ ಅಲ್ಲಿ ಬರುತ್ತೆ. ಶೇಕ್ಸ್ಪಿಯರ್ ಮಾಡೆಲ್ ಅಲ್ಲಿ ಬಿಫೋರ್ ಕಪ್ಲೆಟ್ ಗಿಂತ ಮೊದಲಿಟ್ಟು ಬರುತ್ತೆ. ಯೂಶಲಿ 13th ಲೈನ್ ಅಲ್ಲಿ ಇರುತ್ತೆ. ಸ್ಪೆನ್ಸಿಯರನ್ ಮಾಡೆಲ್ ಅಲ್ಲೂ ಕೂಡ 13th ಲೈನ್ ಅಲ್ಲಿ ನಾವು ಈ ವೋಲ್ಟಾನ ನೋಡಬಹುದು. ಮಿಲ್ಟಾನಿಕ್ ಅಲ್ಲಿ ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಎಲ್ಲಿ ಬೇಕಾದ್ರೂ ಅದು ಅಕರ್ ಆಗ್ಬೋದು, ವೇರಿಯಬಲ್ ಅಂತ ನಾವು ಗಮನಿಸ್ಬೇಕು. ಓಕೆ, ನಿಮಗೆ ಡಿಫ್ರೆನ್ಸಸ್ ಕೇಳ್ತಾರೆ. ಯೂಶಲಿ ನೀವು ತುಂಬಾ ಪ್ರಿಪರೇಷನ್ ಮಾಡುವಾಗ ಇಂಥವುಗಳೆಲ್ಲ ಇನ್ ಡೆಪ್ತ್ ಆಗಿ ಹೋಗ್ಬೇಕು. ಆವಾಗ ಮಾತ್ರ ನೀವು ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್ ಅಂತ ನಾವು ಹೇಳ್ಬೋದು.
ಹಾಗಾದ್ರೆ ಮಾಡರ್ನ್ ಸಾನೆಟ್ಸ್ ಇದೆಯಾ ಸರ್? ಮಾಡರ್ನ್ ಪೊಯಿಟ್ಸ್ ಯೂಸ್ ಮಾಡ್ತಾ ಇದಾರ ಅಂದ್ರೆ ಎಸ್, ದೇ ಆರ್ ಯೂಸಿಂಗ್ ಇಟ್. ಅದು 14 ಲೈನ್ 16 ಲೈನ್ ಅಂದ್ರೆ ಆಕ್ಚುಲಿ 14 ಲೈನ್ ಏನಿದೆ ಸ್ಟ್ರಕ್ಚರ್ ಏನಿದೆ, ಆ 14 ಲೈನ್ ಸ್ಟ್ರಕ್ಚರ್ 4 4 4 + 2 ಇರುತ್ತಾ, ಇದು 14 ಲೈನ್ ಸ್ಟ್ರಕ್ಚರ್ ಏನಿದೆ. ಈ 14 ಲೈನ್ ಸ್ಟ್ರಕ್ಚರ್ ನ ದೇ ಆರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ. ಯೂಶಲಿ ಸ್ಟ್ರಿಕ್ಟ್ ಮೀಟರ್ ಏನಿದೆ, ಅವರು ಸ್ಟ್ರಿಕ್ಟ್ ಮೀಟರ್ ಅಯಾಮಿಕ್ ಪೆಂಟಾಮೀಟರ್ ನ ಯೂಸ್ ಮಾಡ್ತಾ ಇಲ್ಲ, ಬ್ಲಾಂಕ್ ವರ್ಸ್ ಯೂಸ್ ಮಾಡ್ತಾರೆ. ದೇ ಆರ್ ಯೂಸಿಂಗ್ ಬ್ಲಾಂಕ್ ವರ್ಸ್. ಸಾನೆಟ್ ಫಾರ್ಮ್ ನ 14 ಲೈನ್ ಅನ್ನ ಫಾರ್ಮ್ ಇಟ್ಕೊಂಡಿದ್ದಾರೆ, ಬಟ್ ರೈಮ್ ಸ್ಕೀಮ್ ಅನ್ನ ದೇ ಆರ್ ನಾಟ್ ಯೂಸಿಂಗ್ ಎನಿ ಫಿಕ್ಸ್ಡ್ ರೈಮ್ ಸ್ಕೀಮ್ ಯೂಸ್ ಮಾಡ್ತಾ ಇಲ್ಲ, ಬ್ಲಾಂಕ್ ವರ್ಸ್ ಯೂಸ್ ಮಾಡ್ತಾರೆ. ಬ್ಲಾಂಕ್ ವರ್ಸ್ ಅಂದ್ರೆ ವಿತೌಟ್ ರೈಮ್ ಸ್ಕೀಮ್ ಅಷ್ಟೇ. ಸಬ್ವರ್ಟಿಂಗ್ ಟ್ರೆಡಿಷನಲ್ ಥೀಮ್ಸ್ ಆಫ್ ಲವ್ ಅಂಡ್ ಬ್ಯೂಟಿ, ಅವರೇ ಮಾಡ್ತಾರೆ ಈ ಟ್ರೆಡಿಷನಲ್ ಥೀಮ್ಸ್ ಇಂದ ಸಬ್ವರ್ಟ್ ಆಗ್ತಾ ಇದಾರೆ. ಪ್ಲೇಯಿಂಗ್ ವಿತ್ ರೀಡರ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಫಾರ್ಮ್, ಅವರು ರೀಡರ್ ಎಕ್ಸ್ಪೆಕ್ಟೇಷನ್ಸ್ ಜೊತೆಗೆ ಪ್ಲೇ ಮಾಡ್ತಾ ಇದಾರೆ. ಇದರಲ್ಲಿ ಟೆರೆಸ್ ಏನಿದೆ, ಹೇಜ್ ಅವರ ಗೋಲ್ಡನ್ ಶವಲ್ ಸಾನೆಟ್ಸ್, ಹಾಗೆ ವಂಡಾ ಕೋಲ್ಮನ್ ಅವರ ಅಮೆರಿಕನ್ ಸಾನೆಟ್ಸ್, ಓಷಿಯನ್ ಯುವಾಂಗ್ ಅವರ ಫ್ರಾಗ್ಮೆಂಟೆಡ್ ಸಾನೆಟ್ಸ್ ಏನಿದೆ, ದೀಸ್ ಆರ್ ದ ಸಾನೆಟ್ಸ್ ಅಂತ ನಾನು ಹೇಳ್ಬೋದು. ಇದೆಲ್ಲ ದಿಸ್ ಇಸ್ ಆಲ್ ಅಬೌಟ್ ಸಾನೆಟ್ಸ್ ಬಗ್ಗೆ ಹೇಳಿದೆ. ಹಾಗಾದ್ರೆ ಲೆಟ್ಸ್ ಟಾಕ್ ಅಬೌಟ್ ಓಡ್. ಓಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಡ್ ಅಂದ ತಕ್ಷಣ ನಮಗೆ ಗ್ರೇಷನ್ ಅರ್ನ್, ಓಡ್ ಆನ್ ಗ್ರೇಷನ್ ಅರ್ನ್, ಓಡ್ ಟು ದ ವೆಸ್ಟ್ ವಿಂಡ್ ಬರ್ತೀವಿ ಒಂದು 10 ನಿಮಿಷ. ಹಾಗೇನೆ ಇಲ್ಲಿ ಏನಿರುತ್ತೆ ಓಡ್ ಅಂತಂದ್ರೆ, ದಿಸ್ ಈಸ್ ಅ ಪೊಯಮ್ ಆಫ್ ಎಕ್ಸಾಲ್ಟೆಡ್ ಅಡ್ರೆಸ್. ಲಿರಿಕ್ ಪೊಯಮ್ ಇರುತ್ತೆ. ಯೂಶಲಿ ಇಟ್ ಹ್ಯಾಸ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರುತ್ತೆ. ಅಡ್ರೆಸಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ವಿತ್ ಸೀರಿಯಸ್ ಅಂಡ್ ಎಲಿವೇಟೆಡ್ ಟೋನ್. ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಒಂದು ಸೀರಿಯಸ್ ಟೋನ್ ಅಲ್ಲಿ, ಎಲಿವೇಟೆಡ್ ಟೋನ್ ಅಲ್ಲಿ ಅಡ್ರೆಸ್ ಮಾಡ್ತಾರೆ. ಅಂದ್ರೆ ಉದಾಹರಣೆ ಓಡ್ ಆನ್ ಗ್ರೇಷನ್ ಅರ್ನ್, ಒಂದು ಗ್ರೇಷನ್ ಅರ್ನ್ ಮೇಲೆ ಪದ್ಯ ಬರ್ತಾರೆ. ಓಡ್ ಟು ದ ನೈಟಿಂಗೇಲ್, ಒಂದು ನೈಟಿಂಗೇಲ್ ಅನ್ನುವಂತ ಒಂದು ಪಕ್ಷಿಗೆ ಕುರಿತಾಗಿ ಒಂದು ಪದ್ಯ ಇದೆ. ಓಡ್ ಟು ದ ವೆಸ್ಟ್ ವಿಂಡ್, ಈ ವೆಸ್ಟ್ ವಿಂಡ್ ನ ಕುರಿತಾಗಿರುವಂತ ಒಂದು ಓಡ್ ಅಂದ್ರೆ ಒಂದು ವೆಸ್ಟ್ ವಿಂಡ್ ಅನ್ನ ಅಡ್ರೆಸ್ ಮಾಡಿ, ಒಂದು ನೈಟಿಂಗೇಲ್ ಅನ್ನ ಅಡ್ರೆಸ್ ಮಾಡಿ, ಒಂದು ಗ್ರೇಷನ್ ಅರ್ನ್ ನ ಅಡ್ರೆಸ್ ಮಾಡಿ, ಒಬ್ಬರನ್ನ ಅಡ್ರೆಸ್ ಮಾಡಿ ಬರೆದಿರುವಂತಹ ಪೊಯಮ್ಸ್ ಅನ್ನ ನಾವೇನಂತ ಕರಿತೀವಿ, ವಿ ಕಾಲ್ ದೆಮ್ ಓಡ್ ಅಂತ ಕರಿತೀವಿ. ದೇ ಆರ್ ಲಿರಿಕಲ್ ಪೊಯಮ್ಸ್ ಮೆಂಟ್ ಫಾರ್ ಸಿಂಗಿಂಗ್. ಓಕೆ, ಇದು ಗ್ರೀಕ್ ಫಾರ್ಮ್ ಏನಿದೆ ಏಡನ್, ಅದರಿಂದ ಬಂದಿದೆ. ಅಂದ್ರೆ ಟು ಸಿಂಗ್ ಆರ್ ಚಾಂಟ್, ನಾನು ಹೇಳಿಲ್ಲ, ಓಡ್ಸ್ ಆರ್ ಮೆಂಟ್ ಫಾರ್ ಸಿಂಗಿಂಗ್. ದೇ ಆರ್ ಪರ್ಫಾರ್ಮ್ಡ್ ಪಬ್ಲಿಕಲಿ. ಅರ್ಲಿಯರ್ ಆನ್ಸೆಂಟ್ ಗ್ರೀಸ್ ಟೈಮ್ ಅಲ್ಲಿ ದೇ ವರ್ ಪರ್ಫಾರ್ಮ್ಡ್ ಪಬ್ಲಿಕಲಿ ವಿತ್ ಅ ಕೋರಸ್ ಜೊತೆಗೆ ಪರ್ಫಾರ್ಮ್ ಮಾಡ್ತಾ ಇದ್ರು. ಕೋರ್ ಪರ್ಪಸ್ ಏನಪ್ಪಾ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ದೇ ಮೆಂಟ್ ಟು ಪ್ರೈಸ್ ಸಮ್ವನ್, ಯಾರೋ ಸಮ್ವನ್ ಆರ್ ಸಮಥಿಂಗ್ ನ ಪ್ರೈಸ್, ಹೊಗಳಿ, ಸೆಲೆಬ್ರೇಟ್ ಮಾಡಿ, ಅಥವಾ ಮೆಡಿಟೇಟ್ ಮಾಡಿ, ಒಬ್ಬ ವ್ಯಕ್ತಿನ, ಒಂದು ಪ್ಲೇಸ್ ಅನ್ನ, ಒಂದು ಆಬ್ಜೆಕ್ಟ್ ನ, ಒಂದು ಐಡಿಯಾನ, ಅವುಗಳನ್ನ ಪ್ರೈಸ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಅಥವಾ ಮೆಡಿಟೇಟ್ ಮಾಡಿ ಬರೆದಿರುವಂತಹ ಲಿರಿಕ್ಸ್ ಆರ್ ಓಡ್ಸ್ ಅಂತ ನಾವು ಕರಿಬಹುದು. ರೈಟ್. ಹಾಗಾದ್ರೆ ಇಲ್ಲಿ ಮಾಸ್ಟ್ರಿ ಮಾಡಿರುವಂತಹ ಫಸ್ಟ್ ಮಾಸ್ಟರ್ ಅಂದ್ರೆ ಪಿಂಡರಿಕ್ ಅಂತ, ಪಿಂಡರಿಕ್ ಓಡ್ಸ್ ಅಂತಾರೆ, ಅಥವಾ ಅದನ್ನ ಗ್ರೀಕ್ ಓಡ್ ಅಂತ ಕರೀತಾರೆ. ಇಲ್ಲಿ 3 ಪಾರ್ಟ್ ಪ್ಯಾಟರ್ನ್ ಇರುತ್ತೆ. ಏನ್ ಸರ್ 3 ಪಾರ್ಟ್ ಅಂತಂದ್ರೆ, ಇಲ್ಲಿ ಎಪೋಡ್ ಅಂತ ಇರುತ್ತೆ, ಸ್ಟ್ರೋಪ್, ಆಂಟಿ ಸ್ಟ್ರೋಪ್. ಈ ಸ್ಟಾರ್ಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಸ್ಟ್ರೋಪ್ ಜೊತೆ ಸ್ಟಾರ್ಟ್ ಆಗುತ್ತೆ. ಯೂಶಲಿ ಇದು ಮೆಂಟ್ ಫಾರ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ಅಂತ. ಇಲ್ಲಿ ಏನ್ ಮಾಡ್ತಾರೆ, ಪಬ್ಲಿಕ್ ಪರ್ಫಾರ್ಮೆನ್ಸ್ ಮಾಡ್ತಾ ಏನ್ ಮಾಡ್ತಾರೆ, ಅವರು ಈ ರೀತಿ ಟರ್ನ್ ತಗೊಳ್ತಾರೆ. ಈ ಸೆಂಟ್ರಲ್ಲಿ ಈ ರೀತಿ ಬಂದು ಅವ್ರು ಏನ್ ಮಾಡ್ತಾರೆ, ಸ್ಟೇಜ್ ಮೇಲೆ ಒಂದು ಟರ್ನ್ ತಗೊಳ್ತಾರೆ. ಆ ಟರ್ನ್ ತಗೊಂಡು ಅವರು ಟರ್ನ್ ತಗೊಳ್ತಾರೆ. ಹಾಗೇನೆ ಆಂಟಿ ಸ್ಟ್ರೋಪ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಈ ರೀತಿ ಟರ್ನ್ ತಗೊಳ್ತಾರೆ, ಕೌಂಟರ್ ಟರ್ನ್ ತಗೊಳ್ತಾರೆ. ಕೌಂಟರ್ ಅಂದ್ರೆ ಈ ಸಿಂಗರ್ಸ್ ಏನ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಮಾಡ್ತಾ ಈ ರೀತಿ ಸ್ಟೇಜ್ ಅನ್ನ ಈ ರೀತಿ ಟರ್ನ್ ತಗೊಂಡ್ರೆ ಸ್ಟ್ರೋಪ್ ಅಲ್ಲಿ, ಆಂಟಿ ಸ್ಟ್ರೋಪ್ ಅಲ್ಲಿ ರಿವರ್ಸ್ ಅಲ್ಲಿ ತಗೊಳ್ತಾರೆ. ಹೌದ್ರಾ? ಈ ರೀತಿ ಇರುತ್ತೆ. ಏನು ಲೆಟ್ಸ್ ಸಿ ನೋಡಿ, ಪಾರ್ಟ್ 1 ಅನ್ನ ಸ್ಟ್ರೋಪ್ ಅಂತ ಕರೀತಾರೆ. ಇದು ಇನಿಷಿಯಲ್ ಥೀಮ್ ಆರ್ ಮೂವ್ಮೆಂಟ್ ಅನ್ನ ಪ್ರೆಸೆಂಟ್ ಮಾಡುತ್ತೆ. ಹಾಗೇನೆ ಪಾರ್ಟ್ 2 ಆಂಟಿ ಸ್ಟ್ರೋಪ್ ಇರುತ್ತೆ. ಇಟ್ ಕಾಂಪ್ಲಿಕೇಟ್ಸ್ ರೆಸ್ಪಾನ್ಸ್ ಟು ದ ಸ್ಟ್ರೋಪ್. ಈ ಸ್ಟ್ರೋಪ್ ಅಲ್ಲಿ ಏನೋ ಕ್ವಶನ್ ರೈಸ್ ಆಗಿರುತ್ತೆ, ಅದನ್ನ ರೆಸ್ಪಾಂಡ್ ಮಾಡುತ್ತೆ. ಎಪೋಡ್ ಏನಿದೆ, ಇದು ಕನ್ಕ್ಲೂಡಿಂಗ್
ಪಾರ್ಟ್ ಅಂತ ಕರಿತೀವಿ. ಇಟ್ ಶೋಸ್ ದ ರಿಫ್ಲೆಕ್ಷನ್ ಆರ್ ಸಮ್ಮರಿ. ಓಕೆ, ಇಲ್ಲಿ ದಿಸ್ ಈಸ್ ಆಲ್ ಅಬೌಟ್ ಪಿಂಡರಿಕ್ ಓಡ್. ಇದಲ್ದಂಗೆ ಹೊರೆಷನ್ ಓಡ್ ಅಂತ ಕೂಡ ಬರುತ್ತೆ, ಹಾಗೆ ಇರ್ರೆಗ್ಯುಲರ್ ಓಡ್ಸ್ ಕೂಡ ಇದೆ. ಈ ಹೊರೆಷನ್ ಓಡ್ ಅಂತ ನಾವು ಇದನ್ನ ಕಂಪ್ಯಾರಿಸನ್ ಅನ್ನ ನೋಡೋಣ. ರೊಮ್ಯಾಂಟಿಕ್ ಪೊಯಿಟ್ಸ್ ಬಳಸಿರುವಂತಹ ಓಡ್ ಬೇರೆ ನೋಡೋಣ. ಇಲ್ಲಿ ನೋಡಿ, ಹೊರೆಷನ್ ಮೆಡಿಟೇಷನ್ ಅನ್ನ ನಾನು ಯು ಕ್ಯಾನ್ ಸಿ, ಇದನ್ನ ರೋಮನ್ ಪೊಯಿಟ್ ಹೊರಾಸ್ ಅವನ ಹೆಸರಲ್ಲಿ ಇದನ್ನ ಹೆಸರಿರ್ತಾರೆ ಹೊರೆಷನ್ ಓಡ್ ಅಂತ. ಇಲ್ಲಿ ಟೋನ್ ತುಂಬಾ ಕಾಮ್ ಆಗಿರುತ್ತೆ, ಮೆಡಿಟೇಟಿವ್ ಆಗಿರುತ್ತೆ ಅಂಡ್ ವೆರಿ ಪರ್ಸನಲ್ ಆಗಿರುತ್ತೆ. ಸ್ಟ್ರಕ್ಚರ್ ರೆಗ್ಯುಲರ್ ಮತ್ತೆ ರಿಪಿಟೇಟಿಂಗ್ ಸ್ಟ್ಯಾಂಜಾಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಪ್ರೈವೇಟ್ ರಿಫ್ಲೆಕ್ಷನ್ ಮಾಡ್ತಾರೆ, ಅಂದ್ರೆ ಪೊಯಿಟ್ ಒಂದು ಪ್ರೈವೇಟ್ ಆಗಿ ತಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ವಿಚಾರನ ಅವನು ರಿಫ್ಲೆಕ್ಟ್ ಮಾಡ್ತಾನೆ. ಪಬ್ಲಿಕ್ ಪರ್ಫಾರ್ಮೆನ್ಸ್ ಅನ್ನ, ಇಲ್ಲಿ ಪಬ್ಲಿಕ್ ಪರ್ಫಾರ್ಮೆನ್ಸ್ ಅನ್ನಕ್ಕಿಂತ ಈ ಹೊರಾಸ್ ಓಡು ಇದು ಪ್ರೈವೇಟ್ ರಿಫ್ಲೆಕ್ಷನ್ ಅಂತ ಕರಿಬಹುದು. ಅದೇ ಕೌಲಿ, ಅಬ್ರಾಮ್ ಕೋಲಿ, ಹಾಗೇನೆ ಇವರೆಲ್ಲ ಇದನ್ನ ರೊಮ್ಯಾಂಟಿಕ್ ಪ್ಯಾಷನ್ ನೋಡ್ಬೋದು ಈ ಪೀಸ್ ಆಫ್ ಪೊಯಿಟ್ರಿಲಿ. ರೊಮ್ಯಾಂಟಿಕ್ ಓಡ್ಸ್ ಅಲ್ಲಿ ಟೋನ್ ಇಂಟೆನ್ಸ್ಲಿ ಎಮೋಷನಲ್ ಅಂಡ್ ಪ್ಯಾಷನೇಟ್ ಇರುತ್ತೆ. ಇಲ್ಲಿ ವೇರಿಯಬಲ್ ಲೈನ್ ಲೆಂತ್ಸ್ ಇರುತ್ತೆ, ರೈಮ್ ಸ್ಕೀಮ್ ಕೂಡ ವೇರಿಯಬಲ್ ಇರುತ್ತೆ. ಸ್ಟ್ಯಾಂಡರ್ಸ್ ಟು ಮ್ಯಾಚ್ ಶಿಫ್ಟಿಂಗ್ ಎಮೋಷನ್ಸ್, ಎಮೋಷನ್ಸ್ ಶಿಫ್ಟ್ ಆದಾಗ ಸ್ಟ್ಯಾಂಡರ್ಸ್ ಕೂಡ ಅದರ ನಂಬರ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಓಡ್ ಆನ್ ಗ್ರೇಷನ್ ಅರ್ನ್ ಏನಿದೆ, ಟಿಪಿಕಲ್ ಎಕ್ಸಾಂಪಲ್ ಫಾರ್ ರೊಮ್ಯಾಂಟಿಕ್ ಓಡಿಗೆ ಟಿಪಿಕಲ್ ಎಕ್ಸಾಂಪಲ್. ಹಾಗಾದ್ರೆ ಹಾಲ್ ಮಾರ್ಕ್ಸ್ ಏನಿದೆ ನೋಡಿ, ಇಲ್ಲಿ ಅಪಾಸ್ಟ್ರೋಫ್ ಬರುತ್ತೆ, ಡೈರೆಕ್ಟ್ ಅಡ್ರೆಸ್ ಏನಿದೆ, ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ದ ಪೊಯಿಟ್ ಅಡ್ರೆಸಸ್ ದ ಆಬ್ಸೆಂಟ್ ಪರ್ಸನ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾ ಆರ್ ಥಿಂಗ್. ಇದನ್ನ ನಾವು ಅಪಾಸ್ಟ್ರೋಫ್ ಅಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಒಂದು ಡೈರೆಕ್ಟ್ ಅಡ್ರೆಸ್ ಅನ್ನು ನೋಡ್ಬೋದು ಯಾವ್ದ್ರಲ್ಲಿ, ವರ್ಡ್ಸ್ ಅಲ್ಲಿ. ಇವುಗಳು ಎಲಿವೇಟೆಡ್ ಡಿಕ್ಷನ್, ತುಂಬಾ ಫಾರ್ಮಲ್ ಲ್ಯಾಂಗ್ವೇಜಸ್ ಅನ್ನು ಯೂಸ್ ಮಾಡುತ್ತೆ, ವರ್ಡ್ಸ್ ಯೂಸ್ ಮಾಡುತ್ತೆ. ಹಾಗೆ ಇದೆಲ್ಲ ಸಮ್ ಎಕ್ಸಾಂಪಲ್ಸ್ ನೋಡೋಣ. ಏನಿದೆ ಅಂತಂದ್ರೆ ಇಲ್ಲಿ ಕೆಲವು ಸೆಂಟ್ರಲ್ ಥೀಮ್ಸ್ ಇದೆ. ಓಡ್ ಆನ್ ಗ್ರೇಷನ್ ಅರ್ನ್, ಜಾನ್ ಕಿಟ್ಸ್ ಬರೆದಿರುವಂತಹ ಇವೆಲ್ಲ ಫೇಮಸ್. ಯಾರಪ್ಪ ಫೇಮಸ್ ಅಂತ ಅಂದ್ರೆ ಓಡ್ಸ್ಗೆ ಜಾನ್ ಕಿಟ್ಸ್. ಅದರಲ್ಲಿ ಓಡ್ ಆನ್ ಗ್ರೇಷನ್ ಅರ್ನ್ ಇದೆ. ಎಟರ್ನಲ್ ನೇಚರ್ ಆಫ್ ಆರ್ಟ್ ವರ್ಸಸ್ ದ ಫ್ಲೀಟಿಂಗ್ ನೇಚರ್ ಆಫ್ ಹ್ಯೂಮನ್ ಲೈಫ್. ಹ್ಯೂಮನ್ ಲೈಫ್ ಏನಿದೆ, ಆರ್ಟಿಫಿಷಿಯಲ್ ಹ್ಯೂಮನ್ ಲೈಫ್ ವರ್ಸಸ್ ಎಟರ್ನಲ್ ಬ್ಯೂಟಿ ಏನಿದೆ, ಅದ್ರ ಬಗ್ಗೆ ಇಲ್ಲಿ ಈ ಥೀಮ್ ಇದೆ. ಓಡ್ ಆನ್ ನೈಟಿಂಗೇಲ್ ಏನಿದೆ, ದಿಸ್ ಇಸ್ ಅ ಡಿಸೈರ್ ಟು ಎಸ್ಕೇಪ್ ಹ್ಯೂಮನ್ ಸಫರಿಂಗ್ ಥ್ರೂ ನೇಚರ್ ಅಂಡ್ ಆರ್ಟ್. ನೇಚರ್ ಆರ್ಟ್ ಮೂಲಕ ಹ್ಯೂಮನ್ ಸಫರಿಂಗ್ ಇಂದ ಎಸ್ಕೇಪ್ ಆಗುವಂತ ಒಂದು ಥೀಮ್ ಇದೆ ಓಡ್ ಟು ನೈಟಿಂಗೇಲ್ ಅಲ್ಲಿ. ಓಡ್ ಟು ಆಟಮ್ ಅಲ್ಲಿ ಅಕ್ಸೆಪ್ಟೆನ್ಸ್ ಆಫ್ ನೇಚರ್ ಸೈಕಲ್ಸ್ ಏನಿದೆ, ಆ ನೇಚರ್ ಸೈಕಲ್ಸ್, ಲೈಫ್, ಬ್ಯೂಟಿ, ಡೆತ್, ಇದನ್ನ ಅಕ್ಸೆಪ್ಟ್ ಮಾಡೋ ಥೀಮ್ ಇದೆ. ಓಡ್ ಆನ್ ಮೆಲಂಕಲಿ ಏನಿದೆ, ಇನ್ಸೆಪರಬಲ್ ಕನೆಕ್ಷನ್ ಬಿಟ್ವೀನ್ ಜಾಯ್ ಅಂಡ್ ಸ್ಯಾಡ್ನೆಸ್ ಅನ್ನು ನಾವು ನೋಡ್ಬೋದು. ಓಡ್ ಟು ಇಂಡೋಲೆಸೆನ್ಸ್, ಓಡ್ ಆನ್ ಇಂಡೋಲೆನ್ಸ್ ಏನಿದೆ, ರಿಜೆಕ್ಷನ್ ಆಫ್ ಆಂಬಿಷನ್ ಇನ್ ಫೇವರ್ ಆಫ್ ಕ್ರಿಯೇಟಿವ್ ರಿಪೋಸ್ ನೋಡ್ಬೋದು. ಓಡ್ ಟು ಸೈಕೆ ಏನಿದೆ, ದ ಪವರ್ ಆಫ್ ಪೊಯೆಟಿಕ್ ಇಮ್ಯಾಜಿನೇಷನ್ ಟು ಕ್ರಿಯೇಟಿವ್ ಡಿವಿನಿಟಿ ಅಂಡ್ ಡಿವಿನಿಟಿ ಏನಿದೆ, ಡಿವೈನಿಟಿ, ಅದ್ರ ಬಗ್ಗೆ ನಾವು ನೋಡ್ಬೋದು. These are the some of the odes. Ode on Grecian Urn, Ode to Nightingale, Ode to Autumn, Ode on Melancholy, Ode on Indolence, ಹಾಗೆ Ode to Psyche. ಇವೆಲ್ಲ ಜಾನ್ ಕಿಟ್ಸ್ ಬರ್ತಿರುವಂತಹ ವರ್ಕ್ಸ್. ನೋಡಿ, ಇವತ್ತಿನ ಕ್ಲಾಸಲ್ಲಿ ಆದಷ್ಟು ಓಡ್ ಮತ್ತೆ ಸಾನೆಟ್ ಬಗ್ಗೆ ಹೇಳಿದ್ದೀನಿ. ಯೂಶಲಿ ನಿಮ್ದು ಮುಂದಿನ ಕ್ಲಾಸಲ್ಲಿ ನಾನು LG ಮತ್ತೆ ಓಡ್ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಹೀಗೆ ನಾನು ಮಾಹಿತಿ ಹೇಳ್ತಾ ಹೋಗ್ತಿರ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕಾಮೆಂಟ್ ಅನ್ನು ಮಾಡಿ. ಹಾಗೇನೆ ನಮ್ಮ ನಂಬರ್ಸ್ ನಿಮಗೆ ಸಿಗ್ತಾ ಇದೆ. ನಾವು ಆಲ್ರೆಡಿ ತರಗತಿಗಳು ರೆಡಿ ಇದೆ, ನೀವು ಯುಟಿಲೈಸ್ ಮಾಡ್ಕೋಬಹುದು. ಹಾಗಾದ್ರೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.